ನಾನು ನೋಡ್ರಿ ಇವತ್ತು ಫ್ಲವರ್ ಒಳಗೆ ಸೂಪರಾಗಿರುವಂಥ ಇಯರಿಂಗ್ಸ್ ಸ್ಯಾರಿಗೆ ಮ್ಯಾಚಿಂಗ್ ಆಗೋ ನೀವು ನೋಡ್ಬೋದು ನೋಡ್ರಿ. ಈ ಥರ ಸ್ಟೋನಿನ ತೊಗೋರಿ, ಇಲ್ಲಾಂದ್ರೆ ನಿಮ್ಗೆ ಈ ಥರ ಇದ್ರ ರೌಂಡಾಗಿ ಬಿಳಿ ಸೇಪಿನೂ ಈ ಥರನೂ ಇಯರಿಂಗ್ಸ್ ಇದ್ದರೆ ಇದ್ರೊಳಗೂ ನೀವು ಮಾಡ್ಕೋಬೋದು ನೋಡ್ರಿ. ಈ ಥರ ಮನೆಯೊಳಗೆ ಇರುವಂಥ ಹೂವು ಇವಾಗಲೂ ಸದಾ ಮಲ್ಲಿಗೆ ಎಲ್ಲರ ಮನೆ ಮುಂದೆ ಇದ್ದೇ ಇರ್ತಾವೆ ರೀ. 1 ಗಂಟೆ ಫಂಕ್ಷನ್ ಇದ್ರೆ ಆರಾಮ ಹಾಕೊಂಡು ಹೋಗ್ಬೋದು, ಅವೇನು ಬಾಡೋಂಗಿಲ್ಲ. ಮತ್ತು ಲೇಟಾಗಿ ಫಂಕ್ಷನ್ ಇದ್ರೆ ಬಾಡ್ತಾವೆ, ಮತ್ತೇನು ಹೂವು ಬಾಡ್ತಾವಲ್ಲಕ್ಕ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸಾರಿ ಮ್ಯಾಚಿಂಗ್ ಗುಲಾಬಿ ಸಾರಿಗೆ ಹೊಸ ಲುಕ್ ಬರಬೇಕು, ಫ್ಲವರ್ ಇಯರಿಂಗ್ಸ್ ಚೆಂದಾಗಿ ಇರಬೇಕು ಅಂದರೆ ನೀವು ಒಂದ್ಸಲ ಇದು ಟ್ರೈ ಮಾಡಿರಿ. ಅದು ಅಂಗಡಿ ಒಳಗೆ ತಂದಿದ್ದು ವೇಟ್ ಜಾಸ್ತಿ ಇರ್ತಾವಲ್ಲ, ಕಿವಿಗೆ ಭಾರ ಅನ್ನಿಸ್ತಾವೆ. ಈ ಥರ ಏನೂ ಆಗಂಗಿಲ್ಲ ನೋಡ್ರಿ. ಬೇಕಂದ್ರೆ ನೀವು ಮುತ್ತಿಂದ ಇಯರಿಂಗ್ಸ್ ಒಳಗೂ ಮಾಡ್ಕೋಬೋದು, ಸ್ಟೋನಿಂದು ಮಾಡ್ಕೋಬೇಕು ನೋಡ್ರಿ. ಹಿಂದಿಂದ ಈ ಥರ ಹೂವಿಂದು ಹಿಂದಿನ ತೊಟ್ಟು ತೆಗೆದು ಈ ಥರ ಒಳಗಡೆ ಇನ್ಸರ್ಟ್ ಮಾಡಿಬಿಟ್ರೆ ನೋಡ್ರಿ ಎಷ್ಟು ಸೂಪರಾಗಿರುವಂಥ ಹೂವಿಂದು ಇಯರಿಂಗ್ಸ್ ರೆಡಿ ಆಯ್ತು ನೋಡ್ರಿ. ನೀವು ಗುಲಾಬಿ ಸಾರಿ ಒಳಗೆ ಮ್ಯಾಚಿಂಗ್ ಇಯರಿಂಗ್ಸ್ ಇರ್ಲಿಕ್ಕಂದ್ರೆ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿರಿ ನೋಡ್ರಿ. ಆಮೇಲೆ ಅಡಿಕೆ ಹೂವು ಇರ್ತಾವೆ ನೋಡ್ರಿ, ಅಡಿಕೆ ಹೂವು ಮನೆ ಮುಂದೆ ಈ ಥರ ಅಡಿಕೆ ಹೂವು ಇರುವುದು ಹೂವು ತೊಗೊಂಡ್ರಿ. ಅದ್ರ ಹಿಂದಿನ ತೊಟ್ಟೆಲ್ಲ ತೆಗೆದುಬಿಟ್ಟು ಈ ಥರ ಹಳ್ಳಿನ ಸ್ಟೋನಿನ ಇರ್ತಾವೆ ನೋಡ್ರಿ, ಕಿವ್ಯಾನದ್ದು ಒಳಗಡೆ ಇನ್ಸರ್ಟ್ ಮಾಡಿಬಿಟ್ರೆ ಈ ಹೂವು ಒಂದು 2 ಅವರ್ ಅಂತೂ ಬಾಡಂಗಿಲ್ಲ. ಆರಾಮ್ ನೀವು 2 ಅವರ್ ಫಂಕ್ಷನ್ ಇದ್ದರೆ ಹಾಕ್ಕೊಂಡು ಹೋಗ್ಬೋದು ನೋಡ್ರಿ. ಕಿವ್ಯಾನು ಲುಕ್ಕ ಮಸ್ತಾಗಿರ್ತೈತಿ ಗುಲಾಬಿ ಸಾರಿ ಒಳಗೆ. ಜಾಸ್ತಿ ವೇಟ್ ಇರುವಂಥ ದೊಡ್ಡ ದೊಡ್ಡ ಕಿವ್ಯಾನು ಹಾಕ್ಕೊಂಡ್ರೆ ಕಿವಿ ನೋವು ಆತಲ್ರಿ, ಇದು ವೇಟ್ ಇರೋಂಗಿಲ್ಲ. ಲುಕ್ನು ಮತ್ತು ಒಂದು ಸಲ ಫ್ರೆಶ್ನೆಸ್ ಇರ್ತೈತಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಹೆಂಗೈತೆ ನಾನು ಹಂಗೆ ಸಬ್ಸ್ಕ್ರೈಬ್ ಮಾಡಿ.